ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ಬೆಳಗಿನ ಬ್ಲಾಗ್. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಸೊ ಹಾಗಾಗಿ ಎದ್ದು ಕಸ ಗುಡಿಸಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ರಂಗೋಲಿನ ಹಾಕಿ ಸ್ನಾನ ಮಾಡ್ಕೊಂಡು ಬಂದು ಇನ್ನು ಪೂಜೆನೂ ಮಾಡಿದೆ. ಪೂಜೆ ಮಾಡಿದ ನಂತರ ಟಿಫಿನ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ದೋಸೆ ಇಟ್ಟು ದೋಸೆ ಚಟ್ನಿ ಮಾಡೋಣ ಅಂತ ಹೇಳಿ ಅಂದ್ಕೊಂಬಿಟ್ಟು ಸೊ ಮನೆಯೆಲ್ಲ ಧೂಪ ಹಾಕಿಬಿಟ್ಟು ವಾಟರ್ ಬೌಲ್ನ ಎಲ್ಲ ಫ್ಲವರ್ ಇಟ್ಟು ಫಿಲ್ ಮಾಡಿದ ನಂತರ ಇನ್ನು ಚಳಿ ಅಂತೂ ತುಂಬ ಇತ್ತು. ಸೊ ನಮ್ಮ ಕೈಯಲ್ಲಿ ಹೈದ್ರಾಬಾದಲ್ಲಿ ಕೂಡ ತುಂಬ ಅಂದರೆ ಜಾಸ್ತಿ ಚಳಿ ಇದೆ. ಸೊ ಹಾಗಾಗಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಟೀ ಮಾಡಿಕೊಂಡು ಕುಡಿದ ನಂತರ ಇನ್ನು ದೋಸೆ ಹಿಟ್ಟನ್ನೆಲ್ಲನೂ ಪ್ರಿಪೇರ್ ಮಾಡಿಕೊಂಡು ನಾನು ಮೊದಲೇ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೆ ನಿನ್ನೆ ರಾತ್ರಿನೇ. ಸೊ ಎಲ್ಲ ಅದಕ್ಕೆ ಉಪ್ಪು ಸೋಡಾ ಎಲ್ಲ ಹಾಕಿ ಪ್ರಿಪೇರ್ ಮಾಡಿಟ್ಟು ಇನ್ನೊಂದು ಕಡೆಗೆ ಚಟ್ನಿ ಮಾಡ್ಕೋಣ ಅಂತೇಳಿ ಶೇಂಗಾ ಚಟ್ನಿ ಮಾಡಬೇಕಂತ ಹೇಳಿ ಶೇಂಗಾನೆಲ್ಲನೂ ಹುರ್ಕೋತಾ ಇದ್ದೆ. ಶೇಂಗಾನೆಲ್ಲ ಹುರ್ಕೊಂಡು ಅದನ್ನೆಲ್ಲ ಸ್ವಲ್ಪ ಹೊತ್ತು ಆರಕ್ಕಿಟ್ಬಿಟ್ಟು ಟೀ ಕುಡಿದ ನಂತರ ಅದು ಸ್ವಲ್ಪ ಆರಿತ್ತು. ಆವಾಗ ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡಿ ಇನ್ನು ಚಟ್ನಿ ಮಾಡೋಣ ಅಂತ ಹೇಳಿ ಎಲ್ಲ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಇನ್ನು ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೆ. ಸೊ ನಾನಂತೂ ಚಟ್ನಿಗೆ ಹುರಿದಿರೋ ಶೇಂಗಾ ಮತ್ತು ಹುರಿದಿರೋ ಸ್ವಲ್ಪ ಆಯಿಲ್ನಲ್ಲಿ ಫ್ರೈ ಮಾಡಿರೋ ಮೆಣಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಬರ್ತದೆ ಚಟ್ನಿಗೆ. ಸೊ ಅದನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ರುಬ್ಕೋಬೇಕು. ಸ್ಮೂತಾಗಿ ಬೇಕಿದ್ದರೆ ಸ್ವಲ್ಪ ಸ್ಮೂತಾಗಿ ರುಬ್ಕೋಬೇಕು. ನಾನು ಅಷ್ಟೊಂದು ಏನು ಸ್ಮೂತಾಗಿ ರುಬ್ಬಲ್ಲ, ಒಂದು ಸ್ವಲ್ಪ ಬಾಯಿಗೆ ಸ್ವಲ್ಪ ಶೇಂಗದ ಕಾಳುಗಳೆಲ್ಲ ಹಾಕ್ತಾಯಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಅನಿಸ್ತದಂತ ಸ್ವಲ್ಪ ದಪ್ಪನೇ ರುಬ್ಕೊಂಡು ಅದಕ್ಕೆ ಒಗ್ಗರಣೆಗೆಲ್ಲ ಹಾಕಿ ಚಟ್ನಿನ ರೆಡಿ ಮಾಡಿ ಇನ್ನು ಅದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಸೊ ಆ ಥರ ಸ್ವಲ್ಪ ಲೂಸಾಗಿ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಮನೆಯವ್ರು ರೆಡಿಯಾಗಿ ಬಂದರು. ದೋಸೆ ಹಾಕೋಣ ಅಂತ ಹೇಳಿ ದೋಸೆಗೆ ಪ್ರಿಪೇರ್ ಮಾಡ್ತಾಯಿದ್ದೆ. ದೋಸೆನೆಲ್ಲ ಹಾಕಿ ಇದು ನಾನು ಮೊನ್ನೆ ಬ್ಲಾಗಲ್ಲಿ ತೋರಿಸಿದ್ದೀನಿ ನಾನು ದೋಸೆ ಹಿಟ್ಟು ಯಾವ ಥರ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿ. ಸೊ ಸೇಮ್ ಹೋಟೆಲ್ ಥರನೇ ಬರ್ತಾವೆ. ಸೊ ನೀವು ಆ ಥರ ಆ ರೆಸಿಪಿನ ರೆಡಿ ಮಾಡಿ ನೋಡಿ ಬೇಕಿದ್ರೆ ಟೇಸ್ಟು ಚಂದ ಇರ್ತಾವೆ ಭಾಳ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಎಲ್ಲರಿಗೂ ಇನ್ನೊಂದು ಸಲ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಎಲ್ಲರೂ ನಿಮ್ಮ ಈ ಹೊಸ ವರ್ಷನ ಚೆನ್ನಾಗಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾನು ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.